ಮಲೆನಾಡು ಚಿಕ್ಕಮಗಳೂರು ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅಂತೆ. ಜನಸಾಮಾನ್ಯರು ಮನೆ ಬಿಟ್ಟು ಆಚೆ ಬರೋದಕ್ಕೆ ಆತಂಕ ಪಡುವ ಪರಿಸ್ಥಿತಿ ಕಾರಣ ಹೊರಗಡೆ ಬಂದಾಗ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದೆ. ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಜನಸಾಮಾನ್ಯರು ಕೇಳ್ತಿದ್ದಾರೆ. ಬಟ್ ಇದರಿಂದ ನಗರಸಭೆಯ ಅಧಿಕಾರಿಗಳು ಕೂಡ ಕಂಗಾಲಾಗ್ಬಿಟ್ಟಿದ್ದಾರಂತೆ. ಯಾಕೆ ಏನಾಗ್ತಾ ಇದೆ ಕಾಫಿನಾಡಲ್ಲಿ ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾತ್ರಿ ಇರಲಿ ಹಗಲಿರಲಿ ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಬೀದಿ ನಾಯಿಗಳದ್ದೇ ಹವ. ಗುಂಪು ಗುಂಪಾಗಿ ರೌಂಡ್ಸ್ ಹಾಕುವ ಶ್ವಾನಗಳನ್ನು ಕಂಡು ಜನ ಭಯಭೀತರಾಗಿದ್ದಾರೆ. ಬೀದಿ ನಾಯಿಗಳ ದಾಳಿಗೆ ಹಲವರು ಕೂಡ ಗಾಯಗೊಂಡಿದ್ದಾರೆ. ನಗರದಲ್ಲಿ ಬರೋಬ್ಬರಿ 7.5 ಸಾವಿರ ಶ್ವಾನ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸೋ ಪ್ಲಾನ್ ಇದ್ರು. ಎಷ್ಟು ಟೆಂಡರ್ ಕರೆದರೂ ಗುತ್ತಿಗೆದಾರರೇ ಬರದಿರುವುದು ನಗರಸಭೆಗೆ ದೊಡ್ಡ ತಲೆನೋವಾಗಿದೆ. ತಾತ್ಕಾಲಿಕ ನಾಯಿಗಳನ್ನ ಹಿಡಿದು ಅವಕ್ಕೆ ಸಂತಾನ ಚಿಕಿತ್ಸೆ ಮಾಡಲಿಕ್ಕೆ ಒಂದು ಆಪರೇಷನ್ ಥಿಯೇಟರ್ ಟೈಪ್ ರೆಡಿ ಮಾಡ್ಕೊಂಡಿದ್ದೀವಿ. ಯಾರಾದ್ರೂ ಗುತ್ತಿಗೆದಾರರು ಮುಂದೆ ಬಂದರೆ ಈ ತಿಂಗಳು 27ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನಾವು ಟೆಂಡರ್ ಭಾಗವಹಿಸಿ ತಗೊಂಡ್ರೆ ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಬಂದು ಅವ್ರ ನಾಯಿಗಳನ್ನ ಹಿಡಿದು ಸಂತಾನ ಚಿಕಿತ್ಸೆ ಮಾಡಿ ಮತ್ತೆ ವಿಲೇಜಲ್ಲಿ ಬಿಡುವಂಥ ಕೆಲಸನ ಮಾಡಬೇಕು. ಇನ್ನು ಕಳೆದ ಜನವರಿಯಿಂದಲೂ ಟೆಂಡರ್ ಕರೆಯಲಾಗ್ತಿದೆ. ಆದರೆ ಯಾರೊಬ್ಬರೂ ಧೈರ್ಯ ಮಾಡ್ತಿಲ್ಲ. ಪ್ರಾಣಿ ಪ್ರಿಯರ ಕಾಟದಿಂದಲೇ ಬರ್ತಿಲ್ಲ ಎನ್ನಲಾಗ್ತಿದೆ. ನಗರಸಭೆಯವರಿಗೆ ತರಬೇತಿ ನೀಡ್ತೇವೆ ಅಂತ ಕಳೆದ ಅಕ್ಟೋಬರ್ನಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅದು ಕೂಡ ಸಕ್ಸಸ್ ಕಂಡಿಲ್ಲ. ಆ ಪ್ರಕಾರ ಯಾರು ಆಹಾರ ಹಾಕ್ತಿದಾರೋ ಅವರು ಮುಂದೆ ಬಂದರೆ ನಾವು ಪ್ರಾಣಿಗಳೇ ಆಹಾರ ಕೊಡ್ತೀವಿ ಅಂತ. ಅವ್ರು ಯಾವ ವಾರ್ಡಲ್ಲಿ ಇದ್ದಾರೋ ಆ ವಾರ್ಡಲ್ಲಿ ಒಂದು ಪಾಯಿಂಟ್ ಮಾಡಿ ತೋರಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಅದೇ ದೃಷ್ಟಿಯಿಂದ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಯಾರು ಬೀದಿ ನಾಯಿಗಳಿಗೆ ಆಹಾರನ ಹಾಕಬಾರ್ದು. ಅಂದರೆ ಉದ್ದೇಶ ಎಲ್ಲಿ ಬೇಕಾದ್ರೂ ಅಲ್ಲಿ ಹಾಕಬಾರ್ದು. ಅವ್ರು ಬಂದು ನಮಗೆ ಸಂಪರ್ಕ ಮಾಡಿ ಕೇಳಿದ್ರೆ ವಾರ್ಡಲ್ಲಿ ಒಂದೊಂದು ಜಾಗನ ಗುರುತು ಮಾಡಿ ಆ ನಾಯಿಗಳಿಗೆ ಫುಡ್ ಹಾಕುವಂಥ ಕೆಲಸನ ಖಂಡಿತ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಒಟ್ಟಾರೆ ಸುಪ್ರೀಂ ಕೋರ್ಟ್ನ ಸ್ಟ್ರಿಕ್ಟ್ ಆದೇಶ ಮತ್ತೊಂದು ಕಡೆ ಬೀದಿ ನಾಯಿಗಳ ದಾಳಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು ಟೆಂಡರ್ ಕರೆದರೂ ಬರ್ತಿಲ್ಲ. ಏನ್ ಮಾಡೋದು, ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಗೊಂದಲದಲ್ಲಿ ನಗರಸಭೆ ಇದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.